ಕರ್ನಾಟಕದ ಗೆಜೆಟಲ್ಲಿ ವೇಮನ ರೆಡ್ಡಿ ಅನ್ನೋ ಪದ ಬಳಕೆನೇ ಇಲ್ಲ, ಒಕ್ಕಲಿಗ ಅನ್ನೋ ಜಾಸ್ತಿ. ಅಲ್ಲ, ಈಗ ನನ್ನ ಹತ್ರ ಐತೆ ಅದು, ನೀವು ಮೊಬೈಲಲ್ಲಿ ನೋಡಿದ್ರು ಚೆಕ್ ಮಾಡ್ತಾರೆ. ವೇಮನ ಏಮನ ಯಾವುದೂ ಇಲ್ಲ. ನಾವೆಲ್ಲ ಇಲ್ಲಿ ಮೂಲ ಇಲ್ಲೇ, ನಮ್ಮ ತಾತ ಹುಟ್ಟಿರೋದೇ ಇಲ್ಲೇ, ನಮ್ಮ ಮುತ್ತಾತ ಹುಟ್ಟಿರೋದೇ ಇಲ್ಲೇ, ನಮ್ಮ ತಾಯಿ ಕೂಡ ಚಿಕ್ಕಬಳ್ಳಾಪುರದವ್ರೇ. ಯಾಕೆ ಬೇಕು ಜಾತಿ ಅಂತೇಳಿ, ನೀನು ಮದುವೆ ಆಗಬೇಕಾ ಜಾತಿ ನೋಡಿ ಮಾಡ್ಕೊ, ನಾವು ಜಾತಿ ಬಿಟ್ಟು ಮದುವೆ ಮಾಡ್ಕೊತೀವಿ. ಅದು ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿಯವರೆಗೂ ಇಲ್ಲದೇ ಇರ್ತಕ್ಕಂಥ ಈ ವಿಚಾರವನ್ನು ಯಾಕೆ ತೆಗಿತೀರಿ? ಚಿಕ್ಕಬಳ್ಳಾಪುರದಲ್ಲಿ ಎಂಥ ಪ್ರಕ್ಷುಬ್ಧ ವಾತಾವರಣ ಉಂಟಾಗೈತೆ ನಿಮ್ಗೆ ಗೊತ್ತಿರ್ಬೋದು. ಇವಾಗ ಸದಾನಂದ ಗೌಡ್ರಿಗೆ ನಾನೇನು ಅಂದೆ ಅಂತೇಳಿ ಭಾಳ ಹೋರಾಟ ಮಾಡಿದ್ರು. ಆದರೆ ಇಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಏನೇನಂದವ್ರೆ, ಇಲ್ಲಿ ನಮ್ಮ ಮುಖಂಡರು ಕುಮಾರಸ್ವಾಮಿ ಪರವಾಗಿ ಏನು ಹೋರಾಟ ಮಾಡವ್ರೆ. ಇವರು ಅಶೋಕರ ಬಗ್ಗೆ ಕೆಲವರು ಕೇವಲವಾಗಿ ಮಾತಾಡಿದರು. ಇವು ನಮ್ಮ ಜಾತಿಯವರು ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ಯಾರನ್ನ ಇವ್ರು ಒಂದು ಹೋರಾಟ ಮಾಡವ್ರ. ಸಿ ಟಿ ರವಿ ಅವ್ರ ಮೇಲೆ ಕೇಸ್ಗಳಾಕಿ ಅವ್ರ ಮೇಲೆ ಹೀನಾಯ ತೊಗೊಂಡು ಅವ್ರಿಗೆ ಎಷ್ಟೊಂದು ಟಾರ್ಚರ್ ಕೊಟ್ಟರು. ಈ ನಮ್ಮ ಸಂಘದವ್ರ ಪಾಪ ಏನಾದರೂ ಅವ್ರಿಗೇನೋ ಬೆಂಬಲ ಕೊಟ್ಟರು. ವಿಶ್ವನಾಥ್ ಮಾತ್ರ ಇವ್ರಿಗೆ ವಿರೋಧ. ಬೇರೆಯವ್ರ ಪರವಾಗಿ ನಿಂತ್ಕೊಬೇಕಾಗಿತ್ತಲ್ಲ. ಪ್ರದೀಪ್ ಈಶ್ವರು ಯಾವ ಥರ ಮಾತಾಡೋರೆ ಅಂತೇಳಿ ನಿಮ್ಗೆ ಗೊತ್ತು ಚಿಕ್ಕಬಳ್ಳಾಪುರದಲ್ಲಿ. ನಾನೇನದ್ರ ಬಗ್ಗೆ ಭಾಳ ವಿಸ್ತಾರ ಮಾಡೋಕ್ಕಲ್ಲ. ಕುಮಾರಸ್ವಾಮಿ ಅವ್ರಿಗೆ ಹಿಂಗಂತಾರೆ. ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ, ಅವರ ತಂದೆಯವರು ನಮ್ಮ ರಾಷ್ಟ್ರದ ಪ್ರಧಾನಿಗಳಾಗಿದ್ದಂಥವ್ರು, ಪ್ರಸ್ತುತ ಕೇಂದ್ರ ಸಚಿವರು. ನಿಮ್ಗೆ ಆ ಅಭಿಮಾನ ಎಲ್ಲೋಯ್ತು ಇವಾಗ? ಯಾಕೆ ಮಾತಾಡಿಲ್ಲ ನೀವು? ಯಾಕಂದರೆ ಇಲ್ಲಿರೋರೆಲ್ಲ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಅವರು, ಮಾತಾಡೋಂಗಿಲ್ಲ. ಇದು ಎಲ್ಲ ಜನಗಳು ಕೂಡ ಅರ್ಥ ಆಗ್ತಾಯಿದೆ ಇವ್ರು ಯಾವುದಕ್ಕೋಸ್ಕರ ಮಾಡ್ತಾರೆ ಅಂತೇಳಿ. ಅವ್ರ ಗುರಿ ನೀವು ನೋಡಿರ್ಬೋದು, ನೆನ್ನೆ ಮಾತಾಡಿದ್ದು. ನಮ್ಮ ಮುಂದಿನ ಗುರಿ 28 ಚುನಾವಣೆ. ಎಲ್ಲಿಗೋದ್ರೂ ಅವ್ರು ಎಲೆಕ್ಷನ್ ಬರ್ತಾರೆ. ಭಾಳ ಬೇಗ ಏನಾರ 6 ತಿಂಗಳಲ್ಲಿ ಎಲೆಕ್ಷನ್ ಆದರೂ ನಾನು ರೆಡಿ ಇದ್ದೀನಿ. 3 ತಿಂಗಳಿಗಾದರೂ ಎಲೆಕ್ಷನ್ ಇದ್ದೀನಿ. ಅದಕ್ಕೆ ಮೊದಲು ಸ್ಥಳೀಯ ಎಲೆಕ್ಷನ್ ನಡೀತವೆ. GBA, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ. ಅಲ್ಲಿ ಬಲ ನೋಡೋಣ. ಫಸ್ಟ್ ಆ ಎಲೆಕ್ಷನ್ ಮಾಡ್ತೀನಿ ನಾನು ಹತ್ಲ ಕಡೆಗೆ. ಆವಾಗ ನಿಮ್ದು ಏನು ಪಾರ್ಟಿಯಿಂದ, ನೀವು ಯಾವ ಪಾರ್ಟಿಯಿಂದ ನಿಂತ್ಕೊತೀರಿ ಏನು ಅನ್ನೋದು ಕೂಡ ಆಗಬೇಕು. ಇವತ್ತು ನಾವು NDA ಜೊತೆಯಲ್ಲಿದ್ದೀವಿ, JDS ನಮ್ಮ ಜೊತೆಯಲ್ಲಿದೆ. ನಾಳೆ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಮುಂದಿನ ಚುನಾವಣೆಗಳಲ್ಲಿ ನಮ್ಮ ವರಿಷ್ಠರು ಏನು ಹೇಳ್ತಾರೋ ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಅದರಲ್ಲಿ ಅವರನ್ನೂ ಸೇರಿಸ್ಕೊಂಡು ಇದನ್ನು ಮಾಡೋಕ್ಕೆ ಹೋಗೋದು ಬೇಡ.